ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಮದ್ದೂರಲ್ಲಿ ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟ, 4 ಹೋಂಗಾರ್ಡ್ಸ್ ಸೇರಿ 8 ಜನರಿಗೆ ಗಾಯ. ಪರಿಸ್ಥಿತಿ ಉದ್ವಿಗ್ನ, ನಿಷೇಧಾಜ್ಞೆ ಜಾರಿ. ಹಿಂದೂ ಸಂಘಟನೆಗಳಿಂದ ಬೃಹತ್ ಹೋರಾಟ. ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 21 ಮಂದಿ ವಶಕ್ಕೆ. ಎಲ್ಲರೂ ಸ್ಥಳೀಯರು, 2 ಚನ್ನಪಟ್ಟಣದವರು ಎಂಬ ಮಾಹಿತಿ ಲಭ್ಯ. ಘಟನಾ ಸ್ಥಳಕ್ಕೆ ಮಂಡ್ಯ ಎಸ್ಪಿ ಭೇಟಿ ನೀಡಿ ಪರಿಶೀಲನೆ. ಮಂಡ್ಯದಲ್ಲಿ ನಡೆದಿದ್ದು ಪ್ರೀ ಪ್ಲಾನ್ ಗಲಾಟೆನ. ಕಲ್ಲು ತೂರಾಟದ ವೇಳೆ ಆರಿಸಲಾಗಿತ್ತು ಬೀದಿ ದೀಪ. ಪಕ್ಕದ ಚನ್ನಪಟ್ಟಣದಿಂದ ಬಂದಿದ್ದವರ ಕೈವಾಡ ಶಂಕೆ, ಹಲವು ಅನುಮಾನಗಳು ಸೃಷ್ಟಿ. ಈ ನಿಟ್ಟಿನಲ್ಲೂ ಪೊಲೀಸರ ತನಿಖೆ. ಚೆನ್ನೇಗೌಡ ಬಡಾವಣೆಯಲ್ಲಿ ಎಸ್ಪಿ ನೇತೃತ್ವದಲ್ಲಿ ರೂಟ್ ಮಾರ್ಚ್. ಪೊಲೀಸರ ಎದುರು ಹಿಂದೂ ಮಹಿಳೆಯರ ಆಕ್ರೋಶ. ನಮ್ಮ ಏರಿಯಾ ಮಿನಿ ಪಾಕಿಸ್ತಾನ ಆಗಿದೆ, ಮಸೀದಿ ಇದೆ ಅಂತ ಓಡಾಡಲು ಬಿಡಲ್ಲ ಅಂತ ಅಳಲು. ಮದ್ದೂರಿನಲ್ಲಿ ಹಿಂದೂ ಸಂಘಟನೆಗಳಿಂದ ಪ್ರತಿಭಟನೆ. ನಿಯಂತ್ರಿಸೋದಕ್ಕೆ ಪೊಲೀಸರ ಹರಸಾಹಸ, ಚದುರಿಸೋದಕ್ಕೆ ಲಾಠಿ ಚಾರ್ಜ್. ಇದು 100ಕ್ಕೆ 100ರಷ್ಟು ಪೂರ್ವ ನಿಯೋಜಿತ ಗಲಾಟೆ. ಕಲ್ಲು ತೂರಾಟ ನಡೆಸಿದವರ ವಿರುದ್ಧ ಕ್ರಮ ಕೈಗೊಳ್ತೀವಿ. ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಿ ಮಾಹಿತಿ ನೀಡಿದ ಬಳಿಕ ಸಚಿವ ಚಲುವರಾಯಸ್ವಾಮಿ ಪ್ರತಿಕ್ರಿಯೆ. ಕಾಂಗ್ರೆಸ್ ಆಡಳಿತ ನಡವಳಿಕೆಯಿಂದ ಇಂತಹ ಘಟನೆ, ಸಂಘರ್ಷ ಆಗುತ್ತೆ. ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಆಕ್ರೋಶ. ಅಮಾಯಕರ ಜೀವಕ್ಕೆ ಹಾನಿಯಾಗದಂತೆ ಹೋರಾಟ ಮಾಡಿ ಅಂತ ಪ್ರತಿಭಟನಾಕಾರರಿಗೂ ಮನವಿ. ಯೂಟ್ಯೂಬರ್ ಮುನಾಫ್ಗೆ ಎಸ್ಐಟಿ ನೋಟಿಸ್. ಬೆಳ್ತಂಗಡಿ ಎಸ್ಐಟಿ ಠಾಣೆಗೆ ಹಾಜರಾದ ಕೇರಳ ಯೂಟ್ಯೂಬರ್, ಮತ್ತೊಬ್ಬ ಯೂಟ್ಯೂಬರ್ ಅಭಿಷೇಕ್ ಕೂಡ ಇವತ್ತು ವಿಚಾರಣೆಗೆ ಹಾಜರು. ಧರ್ಮಸ್ಥಳ ಬುರ್ಡೆಮ್ಯಾನ್ ಶಿವಮೊಗ್ಗ ಜೈಲಿಗೆ ಶಿಫ್ಟ್. ಚಿನ್ನಯ್ಯನಿಗೆ ಕಾರಾಗೃಹದಲ್ಲಿ ವಿಚಾರಣಾಧೀನ ಖೈದಿ ನಂಬರ್. ಚೆನ್ನ ಈಗ ಕಾವೇರಿ ಸೆಲ್ನ ಖೈದಿ ನಂಬರ್ 1104/25. ರಾಜ್ಯ ಗುಪ್ತಚರ ಇಲಾಖೆಯಿಂದ ದಾಖಲೆ ಶೋಧ. ಮೈಸೂರಿನ ಒಡನಾಡಿ ಸೇವಾ ಸಂಸ್ಥೆಯಲ್ಲಿ ಪರಿಶೀಲನೆ. ಫಾರಿನ್ ಫಂಡ್, ಹಣದ ಮೂಲದ ಹುಡುಕಾಟ. ನ್ಯೂಸ್ ಫಸ್ಟ್ಗೆ ಎಕ್ಸ್ಕ್ಲೂಸಿವ್ ವಿಡಿಯೋ ಲಭ್ಯ. ಸರ್ಕಾರದಲ್ಲಿ, ಪಕ್ಷದಲ್ಲಿ ಹಿರಿಯ ನಾಯಕರ ಕಡೆಗಣನೆ. ಎಐಸಿಸಿ ನಾಯಕರ ಎದುರು ರಾಜ್ಯ ನಾಯಕರ ಅಸಮಾಧಾನ. ಹಿರಿಯ ನಾಯಕರ ಸಭೆ ಕರೆಯಿರಿ ಅಂತ ತಾಕೀತು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಚುನಾವಣೆಗೆ ತಯಾರಿ. ಎಲೆಕ್ಷನ್ಗೆ ಸಜ್ಜಾಗುವಂತೆ ಸೂಚನೆ ಕೊಟ್ಟ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ. ಯಾವುದೇ ಕಾರಣಕ್ಕೂ ಬೆಂಗಳೂರು ಬಿಜೆಪಿ ಕೈ ತಪ್ಪಬಾರದು. ಶಾಸಕರೆಲ್ಲ ಒಗ್ಗಟ್ಟಿಂದ ಕೆಲಸ ಮಾಡುವಂತೆ ಸಲಹೆ. ಕುಡಿದ ಮತ್ತಲ್ಲಿ ನಿತ್ಯ ಮನೆಯಲ್ಲಿ ಯುವಕನಿಂದ ಜಗಳ. ತಂದೆ, ತಾಯಿ, ಅಣ್ಣನಿಂದಲೇ ಡೀಸೆಲ್ ಹಾಕಿ ಸುಟ್ಟು ಯುವಕನ ಬರ್ಬರ ಹತ್ಯೆ. ಬಾಗಲಕೋಟೆಯಲ್ಲಿ ರಜೆ ಮೇಲೆ ಬಂದಿದ್ದ ಯೋಧನಿಂದಲೇ ತಮ್ಮನ ಕೊಲೆ. ಕೊಪ್ಪಳದ ಗುಂಡಿ ಬಿದ್ದ ಹದಗೆಟ್ಟ ರಸ್ತೆಗಳ ಬಗ್ಗೆ ನ್ಯೂಸ್ ಫಸ್ಟ್ ವರದಿ. ಎಚ್ಚೆತ್ತ ಶಾಸಕ ರಾಘವೇಂದ್ರ ಹಿಟ್ನಾಳ್. ಅಧಿಕಾರಿಗಳಿಂದ ದುರಸ್ತಿಗೆ ಮುಂದು. ಟೆಂಡರ್ ಪ್ರಕ್ರಿಯೆ ವಿಳಂಬ ಹಿನ್ನೆಲೆ ಮರಂ ಹಾಕಿ ಗುಂಡಿಗಳನ್ನು ಮುಚ್ಚಿಸಿದ ಶಾಸಕರು. ಡಕೋಟಾ ಎಕ್ಸ್ಪ್ರೆಸ್ ಆದ ಬಿಎಂಟಿಸಿ ಬಸ್ಗಳು. ಸೀಟ್ ಕೆಳಗೆ ಇರುವ ಕಬ್ಬಿಣದ ಪ್ಲಾಟ್ಫಾರ್ಮ್ ಏಕಾಏಕಿ ತುಂಡು. ಪ್ರಯಾಣಿಕನಿಗೆ ಗಾಯ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರು. ನಟಿ ನವ್ಯಾ ನಾಯರ್ಗೆ ಸುಮಾರು 1.14 ಲಕ್ಷ ರೂಪಾಯಿ ದಂಡ. ಆಸ್ಟ್ರೇಲಿಯಾದ ಮೆಲ್ಬೋರ್ನ್ ವಿಮಾನ ನಿಲ್ದಾಣಕ್ಕೆ ಮಲ್ಲಿಗೆ ಹೂ ಕೊಂಡೊಯ್ದಿದ್ದಕ್ಕೆ ಫೈನ್. ಮಲಯಾಳಿ ಸಂಘದ ಓಣಂ ಆಚರಣೆಯಲ್ಲಿ ಭಾಗವಹಿಸಿದಾಗ ಘಟನೆ. 46 ವರ್ಷದ ನಂತರ ಒಂದಾದ ರಜನಿಕಾಂತ್, ಕಮಲ್ ಹಾಸನ್.
ಲೋಕೇಶ್ ಕನಗರಾಜ್ ನಿರ್ದೇಶನದಲ್ಲಿ ಇಬ್ಬರೂ ನಟಿಸೋದು ಕನ್ಫರ್ಮ್. ಒಟ್ಟಾಗಿ ನಟಿಸೋ ಸಮಯ ಈಗ ಬಂದಿದೆ ಅಂತ ಖುಷಿ ಹಂಚಿಕೊಂಡ ಕಮಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.